ಫಸ್ಟು ತರುಣ್ ಸುಧೀರಿಂದ ಬರ್ತೀನಿ, ಅವ್ರ ಫ್ಯಾಮ್ಲಿಯಿಂದ. ಫಸ್ಟು ಸುಧೀರ್ ನಾವೆಲ್ಲ ಫಸ್ಟಿಂದ ಸುಧೀರ್ ಅವ್ರನ್ನ ನೋಡ್ಕೊಂಡ್ಬಂದಿದ್ದೀನಿ, ಚಿಕ್ಕ ವಯಸ್ಸಿಂದ ನೋಡ್ತಾ ಬಂದಿದ್ದೀನಿ. ಒಂದು ಸಂಬಂಧ, ಒಂದು ಹತ್ತಿರವಾದ ಒಳ್ಳೆ ಸಂಬಂಧ. ಅವ್ರ ತಾಯಿ, ಅವ್ರ ಫಾದರು, ಅವ್ರ ಮನೇಲಿ ಎಷ್ಟೋ ದಿನ ಊಟ ಮಾಡಿದ್ದೀನಿ, ಕೋಳಿ ಸಾರು ತಿಂದಿದ್ದೀನಿ. ಮೊದಲ ಯಾವತ್ತು ಮನೆಗೆ ವಯಾಲಿಕ್ಕೆ ಅವ್ರು ಇರ್ಬೇಕಾದ್ರೆ ನಾವು ವರ್ಧನ ಮನೆಗೆ ಬರ್ತಾಯಿದ್ದೆ. ನಂಗೆ ತುಂಬ ಫೇವ್ರೆಟ್ ಅವರು ಸುಧೀರ್ಗೆ ನಾನು ಬಂದರೆ ಅವ್ರು ಅಷ್ಟೊಂದು ಪ್ರೀತಿ. ಸೊ ತುಂಬ ಒಳ್ಳೆ ಜನಕ್ಕೆ ಯಾವತ್ತು ಆ ಹಾರ್ಡ್ ವರ್ಕಿಂಗ್ ನೇಚರ್ ಇದ್ದೇ ಇರ್ತದೆ. ಅದ್ರಲ್ಲಿ ತರುಣ್ ನೋಡಿದ್ದೀನಿ, ನಂದನ್ ನೋಡಿದ್ದೀನಿ. ಅವರಿಬ್ಬರು ನಂಗೆ ತುಂಬ ಆಪ್ತರು. ನಾನು ಜಾಸ್ತಿ ಸಿನಿಮಾ ಮಾಡಿಲ್ಲ, ಆ್ಯಕ್ಟ್ ಮಾಡಿದ್ದೀನಿ ಅಷ್ಟೇ ತರುಣ್ ಜೊತೆಲಿ, ನಂದನ್ ಜೊತೆಲಿ ಆ್ಯಕ್ಟ್ ಮಾಡಿದ್ದೀನಿ. ಬಟ್ ಇಬ್ಬರ ಜೊತೆಲಿ ಡೈರೆಕ್ಷನ್ಲಿ ಮಾಡಿಲ್ಲ, ಮಾಡಬೇಕು, ಅದು ಪೆಂಡಿಂಗ್ ಇದೆ. ಅದು ಹೇಳ್ತಾ ಇರ್ತಾರೆ, ನಾನು ಅಣ್ಣ ಡೇಟ್ ಆಗುತ್ತೆ ಅಂತ. ನಾನು ಹೇಳಿದೆ, ನೀನು ಫಸ್ಟ್ ಸ್ಟೋರಿ ರೆಡಿ ಮಾಡು, ಯಾವುದೇ ಪಿಕ್ಚರ್ಲಿ ಕೊಡ್ತೀನಿ ಅಂತ ಹೇಳಿದೆ. ಬಿಕಾಸ್ ನಾನು ಫಸ್ಟು ಡೈರೆಕ್ಷನ್ ಮಾಡ್ತಿಂದ ಬಂದಿದ್ದೆ, ನನಗೇ ಬಂದಿದ್ದು ಫಸ್ಟ್ ಮಾತುಂಗ ಅಂತ ಒಂದು, ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ ನನಗೆ. ಈ ರೋಟ್ ಎ ಸ್ಟೋರಿ ಫಾರ್ ಮಿ, ನನಗೆ ಚೆನ್ನಾಗಿ ಗೊತ್ತು, ಯಾಕಂದರೆ ಐ ಕಾಂಟ್ ಫರ್ಗೆಟ್ ದ್ಯಾಟ್. ಅಷ್ಟು ಕ್ಲೋಸ್ ಆಗಿರ್ತೀವಿ ಆ್ಯಕ್ಟ್ ಮಾಡ್ಬೇಕಾದ್ರೆ. ನಂಗೆ ಅದೊಂದು ಭಾಳ ಇಷ್ಟವಾದ ವ್ಯಕ್ತಿ ತರುಣ್ಗೆ. ಒಳ್ಳೇದಾಗಬೇಕು, ಯಾಕಂದರೆ ಒಳ್ಳೆತನ ಇದ್ದರೆ ಖಂಡಿತ ಅದು ಒಳ್ಳೇದು ಆಗೇ ಆಗುತ್ತೆ. ಇವತ್ತು ನೋಡಿ, ಆ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ, ಆ ಒಳ್ಳೆತನನೇ ಕಾಣ್ತಿರೋದು. ಅಟ್ಲಾಂಟಾ ರಾಜು ಜೊತೆ ಸೇರ್ಕೊಂಡು ಅವ್ರ ಜೊತೆಲಿ ಮಾಡ್ತಾ ಇರೋದು, ಅವ್ರ ಜೊತೆಲಿ ಎಷ್ಟೋ ಜನ ಹೆಲ್ಪಿಂಗ್ ಜೊತೆಲಿ ಇರೋದು, ಅದು ಭಾಳ ಖುಷಿ ಆಗುತ್ತೆ. ಅದು ಬಿಟ್ಟು